ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ಎಸ್ ತಂಗಡಗಿ ಅವರು ಶನಿವಾರದಂದು ಕುಟುಂಬ ಸಮೇತರಾಗಿ ಹಾಸನಾಂಬ ದೇವಿಯ ದರ್ಶನ ಪಡೆದರು. ಮೊದಲು ಹಾಸನಾಂಬೆ ದೇವಿ ದರ್ಶನ ಪಡೆದು ನಂತರ ದರ್ಬಾರ್ ಗಣಪತಿ ಹಾಗೂ ಶ್ರೀ ಸಿದ್ದೇಶ್ವರ ದೇವರ ದರ್ಶನ ಪಡೆದು ಪುನೀತರಾದರು. ದೇವಿ ದರ್ಶನದ ಬಳಿಕ ಮಾತನಾಡಿದ ಸಚಿವರು, ಹಾಸನಾಂಬೆ ದೇವಿಯ ದರ್ಶನ ಪಡೆದಿದ್ದೇವೆ. ನಮ್ಮ ರಾಜ್ಯದ ಜನರಿಗೆ, ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡಿದ್ದೇನೆ. ಕಳೆದ ಬಾರಿ ಒಬ್ಬನೇ ಬಂದಿದ್ದೆ, ಈ ಬಾರಿ ಪತ್ನಿಯವರ ಜೊತೆಗೆ ಬಂದಿದ್ದೇನೆ. ಈ ಬಾರಿ ದರ್ಶನ ಅತ್ಯಂತ ವಿಶಿಷ್ಟವಾಗಿಯೂ ಅದ್ಭುತವಾಗಿಯೂ ಆಯಿತು. ಈ ಬಾರಿ ದರ್ಶನ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆ ಕಂಡು ಬರುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಿರ್ವಹಿಸಿದ್ದಾರೆ. ಜನರಿಗೆ ಯಾವುದೇ ತೊಂದರೆ ಆಗುತ್ತಿಲ್ಲ, ಆರಾಮಾಗಿ ದರ್ಶನ ಆಗುತ್ತಿದೆ ಎಂದು ಪ್ರಶಂಸಿಸಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಮಿತಿ ಕುರಿತು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಮಾತನಾಡಿ, ಆಯ್ಕೆ ಸಮಿತಿ ರಚನೆಗೆ ಸಂಬಂಧಿಸಿದ ಆದೇಶವನ್ನು ಈಗಾಗಲೇ ನಿನ್ನೆ ಹೊರಡಿಸಿದ್ದೇವೆ. ಅಕ್ಟೋಬರ್ 15ರಂದು ಮೊಟ್ಟಮೊದಲ ಸಭೆ ಕರೆದಿದ್ದೇನೆ. 2-3 ಸಭೆಗಳ ನಂತರ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಚರ್ಚೆ ಮಾಡಿದೆ. ನೇರವಾಗಿ ಬರೋದಕ್ಕಿಂತ ಐಬಿಗೆ ಹೋಗಿ ಅಲ್ಲಿದ್ದ ವಿಐಪಿಗಳನ್ನು ಕರ್ಕೊಂಡು ಬರುತ್ತೆ. ಲಾಸ್ಟ್ ಇಯರ್ ಈ ವರ್ಷ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ನನಗೆ ಮಟ್ಟಿಗೆ ನಮ್ಮ ಜಿಲ್ಲಾ ಮಂತ್ರಿಗಳು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದಾರಂತ ಅನಿಸ್ತಾ ಇದೆ. ಜನರಿಗೆ ಯಾರಿಗೆ ತೊಂದರೆ ಆಗಲ್ಲ ರೀತಿಯೊಳಗೆ ದರ್ಶನ ಮಾಡಲಿಕ್ಕೆ ಬಹಳ ಕೂಲಾಗಿ ಆರಾಮಾಗಿ ದರ್ಶನ ಆಗ್ತದೆ. ನಾನು ನಿನ್ನೆ ಆದೇಶ ಮಾಡಿದ್ದೀವಿ. 15ನೇ ತಾರೀಕಿಗೆ ಮೊಟ್ಟ ಮೊದಲನೇ ಸಭೆಯನ್ನ ರಾಜ್ಯೋತ್ಸವ ಪ್ರಶಸ್ತಿಯ ಸಮಿತಿ ಆಯ್ಕೆ ಸಮಿತಿ ಏನಿದೆ, ಮೊಟ್ಟ ಮೊದಲನೇ ಸಭೆಯನ್ನ 15ನೇ ತಾರೀಕಿಗೆ ನಾನು ಸಭೆಯನ್ನ ಕರೆದಿದ್ದೀನಿ. ದೇವರಾಜ ಅರಸು ಭವನದೊಳಗ ಮೊದಲನೇ ಸಭೆ ಆದ್ಮೇಲೆ ಕನಿಷ್ಠ 2-3 ಸಭೆಗಳಾಗ್ತವೆ. ಅದಾದ್ಮೇಲೆ ಉನ್ನತ ಮಟ್ಟದ ಸಭೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಉನ್ನತ ಮಟ್ಟದ ಸಭೆ ಇದೆ. ಅದು ಕನಿಷ್ಠ 3 ಸಭೆಗಳು ಆಗ್ತವೆ. 2 ಸಭೆ ನಾನು ಮಾಡ್ತೀನಿ, 3ನೇ ಸಭೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಉನ್ನತ ಮಟ್ಟದ ಇನ್ನೂ ಒಂದಿಷ್ಟು ನಮ್ಮ ಜೊತೆಗೆ ಸಚಿವರು ಇರ್ತಾರೆ. ಉನ್ನತ ಮಟ್ಟದ ಸಭೆ ಆಗಿ ಅವತ್ತ ಫೈನಲ್ ಮಾಡಬಹುದು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.